ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವ, ಓ ಶಿವಪ್ರಸಾದ್ ಅವ್ರ ಮನೇಲಿಲ್ಲ. ಮನೇಲಿಲ್ವಾ? ಮನೇಲಿಲ್ದೆ ಎಲ್ಗೋಗ್ತಾನಮ್ಮ? ಅವನಿಗೆ ಇದೊಂದೇ ಮನೆನಾ ಇಲ್ಲ ಕದ್ದು ಮುಚ್ಚಿ ಇನ್ನೊಂದು ಮನೆ ಇಟ್ಕೊಂಡಿದ್ದಾನ? ಅಯ್ಯೋ, ಮನೆನ ಕದ್ದು ಮುಚ್ಚಿಟ್ಕೊಳಕ್ಕಾಗತ್ತ ಅಣ್ಣ? ನಾನು ಹೇಳಿದಾಗಲ್ಲಮ್ಮ, ಸ್ವಂತ ಮನೆ ಇದ್ದು ಬಾಡಿಗೆ ಮನೆ ಏನಾದರೂ ಮಾಡ್ಕೊಂಡಿದ್ದಾನ ಅಂತ. ನೋಡಿ, ಹೀಗೆಲ್ಲ ಮಾತಾಡಬೇಡಿ ನೀವು. ಮೊದಲು ನೀವು ಯಾರು, ಯಾಕೆ ಬಂದಿದ್ದೀರಾ ಅಂತ ಹೇಳಿ. ಓ, ನನ್ನ ಪರಿಚಯ ಇಲ್ಲ ಅಲ್ಲ? ನಾನು ನಿನ್ನ ಗಂಡಂಗೆ ಸಾಲ ಕೊಟ್ಟಿರೋನು. 1 ತಿಂಗಳು ದಾಟ್ತು, ಆದರೆ ಬಡ್ಡಿ ಇನ್ನೂ ಈ ಮನೆ ಹೊಸ್ಲು ದಾಟಿಲ್ಲ. ಅದಕ್ಕೆ ನಾನೇ ಹೊಸ್ಲು ದಾಟ್ ಬಂದಿದ್ದೀನಿ. ಹೌದಾ? ಅವರು ಇಲ್ಲ, ಅವ್ರ ಮನೆಗೆ ಬಂದ್ಮೇಲೆ ಬನ್ನಿ ಅಣ್ಣ. ಅವೆಲ್ಲ ಆಗಲ್ಲ. ಬಂದಿದ್ದೀನಿ, ದುಡ್ಡು ವಸೂಲಿ ಮಾಡ್ಕೊಂಡೆ ಹೋಗೋದು. ನನ್ನ ಮಗ ನನಗೆ ಕಣ್ತಪ್ಪ ಓಡಾಡ್ತಾ ಇದ್ದಾನೆ. ನೋಡಿ, ನಿಮ್ಮ ವ್ಯವಹಾರ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಯಾವತ್ತೂ ಯಾರಿಗೂ ಮೋಸ ಮಾಡೋರಲ್ಲ. ದಯವಿಟ್ಟು ಅವನು ಇವನು ಅಂತ ಅವ್ರಿಗೆ ಮರ್ಯಾದೆ ಕೊಡದೆ ಮಾತಾಡಬೇಡಿ. ಮರ್ಯಾದೆನಾ? ಸಾಲ ಕೊಡೋದಲ್ದೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಫೋನ್ ಮಾಡಿದ್ರೆ ಫೋನ್ನೇ ರಿಸೀವ್ ಮಾಡಲ್ಲ ಅವನು. ನಿನ್ನ ಗಂಡ ತಾನೆ? ಹೆಂಡತಿ ಆದಳು ಗಂಡ ಎಲ್ಲಿ ಸಾಲ ಮಾಡ್ತಾವನೆ, ಯಾರ ಹತ್ರ ಸಾಲ ಮಾಡ್ತಾವನೆ, ಬಡ್ಡಿ ಕಟ್ತಾನ ಇಲ್ವಾ ಅಂತ ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ನೀನು ನೋಡಿದ್ರೆ ಸಾಲ ಬಂದದ್ದು ಬರಲಿ, ಬಡ್ಡಿ ಮಾತ್ರ ಬಿಡ್ಲಿ ಅನ್ನೋ ಥರ ಇದೆಯಲ್ಲ. ಇದ್ಯಾಕೋ ಅತ್ಯಾಯ್ತು, ನೀವು ಹೀಗೆಲ್ಲ ಮಾತಾಡಬೇಡಿ. ನಾನು ಹಾಗೆ ಮಾತಾಡೋದು. ನೋಡು, ನಿನಗೆ ಸ್ವಾಭಿಮಾನ ಇದ್ರೆ ಅಸ್ಲು ಬಡ್ಡಿನ ಇಟ್ಟು ಮಾತಾಡು. ಅಣ್ಣ, ಅವರು ಕೆಲಸದಲ್ಲಿ ಬ್ಯುಸಿ ಇದ್ರು ಅನ್ಸುತ್ತೆ, ಅದಕ್ಕೆ ನಿಮ್ಮ ಫೋನ್ ತೆಗ್ದಿರಲ್ಲ. ಓ, ಫ್ರೀ ಇದ್ದಿದ್ರೆ ಫೋನ್ ತೆಗೆದ್ಬಿಟ್ಟು ದುಡ್ಡು ಕೊಟ್ಬಿಡ್ತಿದ್ನಾ? ನಿನ್ನಂತ ಮಿಡ್ಲ್ ಕ್ಲಾಸ್ ಜನಗಳು ಸಾಲ ತಗೊಳ್ಳುವಾಗ ಜೋಶಲ್ಲಿ ಇರ್ತೀರಾ, ದುಡ್ಡು ವಾಪಸ್ ಕೊಡ್ಬೇಕು ಅಂದ್ರೆ ಹಿಂಗ್ ತಲೆ ತಗ್ಸ್ಕೊಂಡು ನಿಂತ್ಕೋತೀರಾ. ನೀನು ನಿನ್ ಗಂಡನೋ ಏನ್ ಬಾಳ್ತಿರೋ, ನಾಚಿಕೆ ಆಗ್ಬೇಕು ನಿಮ್ಗೆ. ಅಲ್ಲಮ್ಮ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಇಂಥ ಗತಿ ಕಟ್ಕೊಂಡಿದ್ಯಲ್ಲ, ನೀನ್ ಜೀವನ ಪೂರ್ತಿ ಇವ್ರ ಹತ್ರ ಅನ್ಸ್ಕೊಂಡೇ ಸಾಯ್ಬೇಕು. ಅಣ್ಣ, ತುಂಬಾ ಮಾತಾಡ್ತಿದ್ದೀರಾ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಮಾತಾಡ್ತೀನಮ್ಮ. ನಾನು ಈಗ ಮಾತಾಡಿದ್ರೇನೆ ನಾನು ದುಡ್ಡು ವಾಪಸ್ ಬರೋದು. 100 ಗ್ರಾಮ್ ತುಪ್ಪ ತರಕ್ಕೆ ಯೋಗ್ಯತೆ ಇಲ್ಲ, KG ಬೆಣ್ಣೆಗೆ ಆಸೆ ಪಡ್ತೀರಲ್ಲ. ನೋಡೋ, ಆ ಶಿವು ಮನೆಗೆ ಬರ್ತಾನಲ್ಲ, ಆಗ ನಾನು ಆಡಿರೋ ಒಂದೊಂದು ಮಾತನ್ನು ಅವನ ತಲೆಗೆ ತುಂಬು. ಅವನ್ ಸ್ವಾಭಿಮಾನಿ ಆಗಿದ್ರೆ ನನ್ನ ಅಸ್ಲು ಬಡ್ಡಿನ ಕೊಡ್ತಾನೆ. ಯಾರಮ್ಮದು? ಮಾವ, ಅವರು ನಿಮ್ಮ ಮಗನ ಫ್ರೆಂಡು. ಏನೋ ಮಾತಾಡಬೇಕಾಗಿತ್ತು ಅಂತ ಮನೆಗೆ ಬಂದಿದ್ರು. ಅವ್ರ ಮನೇಲಿಲ್ಲ ಅಂತ ಹೇಳಿದೆ, ಬಂದ್ಮೇಲೆ ಬರ್ತೀನಮ್ಮ ಅಂತ ಹೇಳಿ ಹೋದ್ರು. ಹೌದಾ? ಶಿವು ಫ್ರೆಂಡ್ ಅಂತ ಹೇಳ್ತೀಯ, ಕಾಫಿ ಕುಡಿಸ್ ಕಳಿಸ್ಬೇಕಾಗಿತ್ತು. ತಡಿ. ಮಾವ, ನಾನು ಕೇಳಿದೆ, ಕಾಫಿ ಟೀ ಬೇಡ, ಅವ್ರು ಬಂದ್ಮೇಲೆ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಹೌದಾ? ಆಯ್ತು ಬಿಡ, ಆಯ್ತು ಬಿಡ. ಅಯ್ಯೋ ದೇವ್ರೆ ದೇವ್ರೆ, ನನ್ನ ಗಂಡಂಗೆ ಇವ್ರಾಡಿದ ಒಂದು ಮಾತು ಹೇಳಿದ್ರು ಎಷ್ಟು ನೊಂದ್ಕೋಬೇಡ. ಮಂಜಣ್ಣ, ಗಿರ್ಜಕ್ಕ 20 ರೂಪಾಯಿ ಈರುಳ್ಳಿ, 150 ಗ್ರಾಮ್ ಸಕ್ಕರೆ ಕೊಡು. ಗಿರ್ಜಕ್ಕ, ನೀರುಳ್ಳಿ ಮಾತ್ರ 1 kg ಕೊಡ್ತೇನೆ ಮಾರೆ, ಭಾರಿ ಚಂದ ಉಂಟು. ವಿಧಾನಸೌಧನು ನೋಡೋಕೆ ತುಂಬಾ ಚೆನ್ನಾಗಿದೆ, ಹಾಗಾದ್ರೆ ತಗೊಳಕ್ಕಾಗತ್ತಾ? ನೀನುಳ್ಳೆ. ಆಯ್ತು ಗಿರ್ಜಕ್ಕ, ನೀವು ಹೇಳಿದಾಗೆ ಒಂದು 20 ರೂಪಾಯಿದು ಕೊಡ್ತೇನೆ ನಾನು. ಇವ್ರೆ 300 ರೂಪಾಯಿ ಕೇಸರಿ ಕೊಡಿ. ಸ್ವಾತಿ, ಗಿರಿ, ನೀನೇನೆ ಇಲ್ಲಿ? ಇದೇ ನಮ್ಮನೆ, ಶಿವಕೃಪಾ. ಇದು ನಿಮ್ಮನೆನಾ? ಇಂಥ ಏರಿಯಾದಲ್ಲಿ ನಿಮ್ಮನೆ ಇದೆಯಾ? ಓ ಅಕ್ಕ, ಈ ಏರಿಕೆ ಎಂತಾಗಿದೆ, ಭಾರಿ ಚಂದ ಉಂಟು ಮಾರ್ರೆ. ಚಂದ ಉಂಟು. ಸರಿ, ನಾನು ಕೇಳಿದ ಕೇಸರಿ ಬೇಗ ಕೊಡಿ. ಓ ಅಕ್ಕ, ಈ ಒಟ್ಟಾರದಲ್ಲಿ ಉಂಟಲ್ಲ, ತಿಂಗಳಿಗೆ 3000 ಆಗೋಷ್ಟು ಮಾತ್ರ ಸಾಮಾನು ತಗೊಂಡೋಗ್ತಾರೆ. ನೀವು ಕೇಳುವ ಐಟಮೇ 3000 ಉಂಟು. ಅದನ್ನು ನಾನು ಇಲ್ಲಿ ತಂದಿಟ್ಟು ಅದು ನನಗೆ ವ್ಯಾಪಾರ ಆಗದೆ ನನಗೆ ಲಾಸ್ ಅಲ್ಲ ಅಕ್ಕ, ಅದಕ್ಕೆ ನಾನು ಅದನ್ನು ತರಿಸುವುದಿಲ್ಲ ಮಾರ್ರೆ. ಸರಿ, ನಾನು ಬೇರೆ ಅಂಗಡಿ ತಗೋತೀನಿ. ಗಿರಿಜಾ, ಇನ್ನೇನೇ ಸಮಾಚಾರ? ಸ್ಕೂಲ್ ಡೇಸಲ್ಲಿ ನೋಡಿದ್ದು ನಿನ್ನ, ಹೇಗಿದ್ದೋಳು, ಹೇಗಾಗ್ಬಿಟ್ಟಿದ್ಯಾ? 2 ಮಕ್ಳು ತಾಯಿ ಆದ್ಮೇಲೆ ಚೇಂಜ್ ಆಗದೆ ಇರ್ತಾರಾ? ಗಿರಿ, ನಾನು ನಿನ್ನ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತಾಡ್ತಿಲ್ಲ, ಮೆಂಟಲಿ ಚೇಂಜ್ ಆಗಿದ್ಯಾ ಅಂದೆ. ಮೆಂಟಲಿನಾ?
ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಈಗ ನನಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮು ಇಲ್ಲ. ಹೇಗಿದ್ರು ಒಂದು 2 ದಿನ ನಾನು ಇಲ್ಲೇ ಇರ್ತೀನಿ. ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದೆ. ನಿನ್ನ ಹತ್ರ ಮಾತಾಡೋದು ತುಂಬ ಇದೆ. ನಾಳೆ ಸಿಗ್ತೀನಿ, ಬರ್ಲಾ? ಓ ಗಿರಿಜಕ್ಕ, ನೀರುಳ್ಳಿ. ಹಾಂ, ದುಡ್ಡು ನಾಳೆ ಬೆಳಗ್ಗೆ ಕೊಡ್ತೀನಿ. ಆಯ್ತು ಆಯ್ತು ಗಿರಿಜಕ್ಕ. ಟೈಮ್ ಆಗೋಯ್ತು. ಇನ್ನೂ ತಟ್ಟೆ ಇಟ್ಟಿಲ್ವಾ? ಗಿರೆ, ನಿನ್ಗೆ ಎಷ್ಟು ಸರಿ ಹೇಳಬೇಕು ನೀನು ಫ್ರೀ ಟೈಮಲ್ಲಿ ಪೂಜೆ ವ್ರತ ಎಲ್ಲ ಮಾಡ್ಕೊ ಅಂತ. ನಾನು ಆಫೀಸಿಗೆ ಲೇಟ್ ಆಗ್ತಾ ಇದೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಿನಗೆ. ರೀ, ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಇದೆಲ್ಲ ಮಾಡ್ತಿರೋದು. ನೀವು ನೋಡಿದ್ರೆ ನಂಗೆ ಬೈತಿರಲ್ಲ, ನಾನು ಎಲ್ಲಿಗೆ ಹೋಗ್ಲಿ? ಅಮ್ಮ ಗಿರಿಜಾ, ಅದೇನೋ ಅಡುಗೆ ಮನೆಯಲ್ಲಿ ಸೀದ ವಾಸನೆ ಬರ್ತಾ ಇದ್ದೆ ನೋಡಮ್ಮ. ಅಯ್ಯೋ, ತರಕಾರಿ ಸೀದೋಯ್ತು ಅನ್ಸುತ್ತೆ. ಅಲ್ಲ ಗಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀಯ. ನಾನು ಆಫೀಸ್ಗೆ ಹೋಗೋದು 9 ಗಂಟೆಗೆ. 4 ಅವರ್ ಟೈಮ್ ಇರುತ್ತೆ. ಈ ಟೈಮಲ್ಲಿ ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳನ್ನ ಸ್ಕೂಲ್ಗೂ ಬಿಟ್ಟು ಬರ್ಬೋದು. ಅದೇನ್ ಮಾಡ್ತಿರ್ತೀಯೋ ಏನೋ. ಹೇಳಕ್ ತುಂಬಾ ಸುಲಭ, ಮಾಡಿ ತೋರಿಸಿ ನೋಡೋಣ. ಅಮ್ಮ, ನನ್ ಮ್ಯಾಥ್ಸ್ ನೋಟ್ಬುಕ್ ಸಿಕ್ತಿಲ್ಲ. ಎಲ್ಲದಕ್ಕೂ ನಾನೇ ಬಂದು ಸಾಯ್ಬೇಕಾ? ನೆನ್ನೆ ತಾನೇ ಓದ್ತಾ ಇದ್ದೆ ಅಲ್ವಾ, ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕೊಳ್ಳೋ. ಗಿರಿ, ನನ್ನ ಮೇಲಿನ ಕೋಪನ ಅವನ ಮೇಲೆ ತೋರಿಸ್ತಾ ಇದ್ದೆ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ. ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ? ಗುಡ್ ಪಾಯಿಂಟ್. ಅವನ ಜೊತೆಲಿದ್ರೆ ಅದೇ ನರಕ. ಅಪ್ಪ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಕೇಸರಿ ಬಾತ್ಗೆ 1 ಸ್ಪೂನ್ ತುಪ್ಪ ಇಲ್ಲ ಅಪ್ಪ. ಇನ್ ಎಲ್ಲಿಂದ ಸುರಿಯಕ್ಕಾಗತ್ತೆ? ಅದೇ ಮತ್ತೆ, ಏನ್ ತಿಂಗಳ ರೇಷನ್ ಅಲ್ಲಿ KG ಕಟ್ಲೆ ತುಪ್ಪ ತಂದು ಸುರಿಯೋ ಹಂಗೆ. ಹೌದ್ ಬಿಡಮ್ಮ, ನಾನೇನು ಸುರ್ದೇ ಇಲ್ಲ, ನಾನೇನು ಮಾಡೇ ಇಲ್ಲ. ನನ್ನ ಪಾಡು ನಾನು ಇಲ್ಲಿ ಗಂಟ್ಲು ಹರ್ಕೋತಾ ಇದ್ದೀನಿ. ನಿನ್ ಪಾಡು ನೀನು ಕಿಚನ್ ಇಂದ ಹಾಲ್ಗೆ, ಹಾಲಿಂದ ಕಿಚನ್ಗೆ ವಾಕಿಂಗ್ ಮಾಡ್ತಾ ಇದೀಯ. ನಾನು ಹೇಳ್ತಾನೆ ಇದ್ದೀನಿ ಟೈಮ್ ಆಯ್ತು ಅಂತ. ಅಪ್ಪ, 1 ನಿಮಿಷ ಇರಪ್ಪ. ಅಮ್ಮ, ನಾನು ಕ್ಲಿಪ್ ನೋಡ್ದ ಅಲ್ಲ, ರಿಬ್ಬನ್ ನೋಡ್ದ? ನೀವು ಒಂದೊಂದೇ ಕಳ್ಕೊಂಡ್ ಬನ್ನಿ, ನಾ ಒಂದೊಂದ ಹುಡ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ಮಪ್ಪನ ಹತ್ರ ನಾನೇ ಬಯಸ್ಕೋತೀನಿ. ನಿಮಗೋಸ್ಕರ ಬೆಳಗ್ಗೆ ಬೇಗ ಏಳು, ಪೂಜೆ ಮಾಡು, ವ್ರತ ಮಾಡು, ಕೆಲಸ ಮಾಡು, ಬೈಸ್ಕೋ, ಮಲ್ಕೋ. ಮತ್ತೆ ಬೆಳಗ್ಗೆ ಏಳು, ಪೂಜೆ ಮಾಡು, ವ್ರತ ಮಾಡು. ಇದೇ ಆಗೋಯ್ತು ನನ್ನ ಜೀವನ. ಅಮ್ಮ, ಬ್ಯಾಗಲ್ಲಿ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಗಿರಿ, ಪಾಪ ಮಗು ಅವಾಗ್ಲಿಂದ ಕೇಳ್ತಾ ಇದೆ, ಅದೇನಂತ ಹುಡ್ಕೊಡ್ಬಾರ್ದಾ? ಸುಮ್ನೆ ಆಟ ಆಡಿಸ್ತಾ ಇದೆಯಾ ನೀನು? ಇದನ್ನ ಸ್ಯಾಡಿಸಮ್ ಅಂತಾರೆ. ಅಮ್ಮ, ನನ್ಗೂ ಕಾಲೇಜಿಗೆ ಲೇಟ್ ಆಗ್ತಿದೆ. ಬ್ಯಾಂಡ್ ಹುಡ್ಕೊಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ನೋಟ್ಬುಕ್ ಹುಡ್ಕೊಡು. ಅಮ್ಮ, ಟೀ ಬೇಕು ಅಂತ ಕೇಳಲ್ಲ, ಮೊದಲು ಇವ್ರ ಸಮಸ್ಯೆನ ಬಗೆಹರಿಸಿ ಕಳ್ಸಮ್ಮ. ಎಲ್ಲ ಹೇಗೆ ಹೊಟ್ಟೆ ಕೇಳಿದ್ರೆ ನಾನು ಏನು ಅಂತ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ ಮಾವ? ತವ್ರ ಮನೆಗೆ ಹೋಗು. ಹೇಗಿದ್ರು ಬಸ್ ಫ್ರೀ ಇದೆಯಲ್ಲ, ನಾನೇ ನಿನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ. ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ತೀನಿ. ನಾನು ಅಪ್ಪ PG ಇರ್ತೀವಿ. ಆವಾಗ ನೀವು ಯಾವ ಸಮಸ್ಯೆನೂ ಇರಲ್ಲ. ಫೋನ್ ಬಂದೇ ಬಿಡ್ತು. ಸರ್ ಗುಡ್ ಮಾರ್ನಿಂಗ್ ಸರ್. ಹೊರಟಿದ್ದೀನಿ ಸರ್. ಅದು ಗಾಡಿದು ಕಿಕ್ಕರ್ ಕಳೆದೋಗಿತ್ತು, ಹುಡುಕ್ತಾ ಇದ್ದೀನಿ ಸರ್. ಅಲ್ಲ, ಕೀ ಕಳೆದೋಗಿತ್ತು, ಈಗ ಸಿಕ್ತು ಸರ್. ಹಾಕ್ತಾ ಇದ್ದೀನಿ ಸರ್, ಹೊರಟಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು. ಗಿರಿ, ನೀನು ತಿಂಡಿ ನೀನೇ ತಿನ್ಕೋ. ಆಫೀಸಿಗೆ ಲೇಟ್ ಆದರೆ ಮ್ಯಾನೇಜರ್ ನನ್ನನ್ನು ತಿನ್ಕೋತಾನೆ. ಅಯ್ಯೋ ರೀ ಅಲ್ಲ ರೀ, ತಿನ್ಕೊಂಡೋಗೋ. ರೀ ಅಮ್ಮ, ನನ್ನ ನೋಟ್ಬುಕ್ ಇನ್ನೂ ಸಿಗ್ಲಿಲ್ಲ. ಅಮ್ಮ, ನನಗೆ ರಿಬ್ಬನ್ನು ನೋಡಿ, ನಂಗೆ ಮೊದಲೇ ತಲೆ ಕೆಟ್ಟು ಹೋಗಿದೆ. ಇನ್ನಷ್ಟು ತಲೆ ಕೆಡಿಸ್ಬೇಡಿ, ಹೋಗಿ ಹುಡುಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.